ಮೈಸೂರು ರಾಣಿ ಅಂದರೆ ಇಡೀ ನಮ್ಮ ಕರ್ನಾಟಕದಲ್ಲೇ ಒಳ್ಳೆ ಹೆಸರಾದಂಥ ಹೆಣ್ಣು ತಳಿ ಕರು ಒಂದು. ಬಟ್ ಅದ್ರ ಪ್ರೇಸು ಹೇಳಕ್ಕಾಗಲ್ಲ. ನಮ್ಮ ಪ್ರಳಯಗಿಂತಾನೆ ತುಂಬಾ ಪ್ರೇಸ್ ಹೊಡೆದಿದ್ದೆ. ಒಳ್ಳೆ ಫಿಟ್ ಆಗಿತ್ತು, ಪ್ರಳಯಗಿಂತಾನೆ ಫಿಟ್ ಆಗಿತ್ತು. ಮೈಸೂರು ರಾಣಿ ಹೊಡಿಬೇಕು ಅಂದ್ರೆ ನಮಗೊಂದು ಖುಷಿ. ಇನ್ನು ಒಳ್ಳೆ ಚಾಂಪಿಯನ್ ಎತ್ತಿ ಹೊಡಿಬೇಕು ಅಂದ್ರೆ ನಮಗೆ ಅವತ್ತು ಎತ್ತಿಗೆ ಹೊಡೆದಾಗಂತೂ ನಮಗೆ ಖುಷಿ ಇತ್ತು. ಬಟ್ ಇವಾಗ ನೆನೆಸ್ಕೊಂಡ್ರೆ ಪಾಪ ಅಂತ ಒಳ್ಳೆ ಚಾಂಪಿಯನ್ ಎತ್ತು ಹಿಂಗೆ ಅನ್ಫಾರ್ಚುನೇಟ್ಲಿ ಡೆತ್ ಆದಾಗ ಒಂಥರ ಬೇಜಾರು ಅನ್ಸುತ್ತೆ ಸರ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತು ಮೈಸೂರು ರಾಣಿ ಅಂತೇಳಿ. ಇದರ ಸಹಪಾಠಿ ಅಂತಾನೆ ಹೇಳ್ಬೋದು. ಇದು ಓಡ್ತಿರೋ ಅಂತ ರೇಸ್ಗಳೆಲ್ಲ ಕೂಡ ಅದು ಭಾಗವಹಿಸಿದೆ ಇತ್ತು. ಆ ಎತ್ತು ಇವತ್ತಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಅಗಲಿದೆ. ಅದಕ್ಕೆ ನಾವು ಈ ವಿಡಿಯೋ ಮೂಲಕ ಮೌನಾಚರಣೆಯನ್ನ ಮಾಡೋ ಮೂಲಕ ಅದಕ್ಕೆ ಒಂದು ಕೃತಜ್ಞತೆ ಸಲ್ಲಿಸ್ತೀವಿ. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಚಿನ್ನಾಪುರ ಗ್ರಾಮದಲ್ಲಿ ಸ್ನೇಹಿತರೆ, ಈ ಚಿನ್ನಾಪುರ ಗ್ರಾಮದಲ್ಲಿ ಒಂದು ಚಿನ್ನ ಅಂದ್ರೆ ಸ್ನೇಹಿತರೆ, ನಾವು ಚಿನ್ನ ಅಂದ್ರೆ ಬಂಗಾರ ಅಂತೀವಿ. ಆ ಚಿನ್ನದಂತ ಎತ್ತು ಕಟ್ಟಿದ್ದಾರೆ ಚಿನ್ನಾಪುರ ಗ್ರಾಮದಲ್ಲಿ. ನೋಡಿ, ನಮ್ಮ ಮುಂದೆ ನಿಂತಿದೆ ಪ್ರಳಯ ಅಂತೇಳಿ. ಅದು ಪ್ರಳಯ ಅಂದ್ರೆ ನಿಮಗೆ ಗೊತ್ತು ಸ್ನೇಹಿತರೆ, ಅಲ್ಲೋಲ ಕಲ್ಲೋಲ ಮಾಡೋದು ಏನು ಇಲ್ದಂಗೆ. ಆದ್ರೆ ಗಾಡಿ ರೇಸಲ್ಲಿ ಅದು ಬಂತು ಅಂದ್ರೆ ಪ್ರಳಯದ ಅಲೆನೇ ಸೃಷ್ಟಿಯಾಗುತ್ತೆ ಅಂತ ಓಟ ಹೊಡುತ್ತೆ ಸ್ನೇಹಿತರೆ. ತುಂಬಾ ಜನ ಅಭಿಮಾನಿಗಳನ್ನ ಗಳಿಸಿದೆ. ನೀವು ನಂಬಲ್ಲ ಸ್ನೇಹಿತರೆ, ಸುಮಾರು 18 ಬಹುಮಾನಗಳನ್ನ ಗಳಿಸಿದೆ. ನೋಡಿ, ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದಾರೆ ಟ್ರೋಫಿಗಳು. ಅಂದ್ರೆ ಇಲ್ಲಿ 11 ಟ್ರೋಫಿ ಇದಾವೆ, ಇನ್ನೂ ಟ್ರೋಫಿಗಳು ಇದರ ಅಭಿಮಾನಿಗಳು ತಗೊಂಡೋಗಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಸ್ನೇಹಿತರೆ. ಪ್ಯೂರ್ ಹಳ್ಳಿಕರ ತಳಿಯ ರಾಸು ಸ್ನೇಹಿತರೆ. ಇದು ತುಂಬಾ ಅತ್ಯುತ್ತಮವಾದ ಸಾಧು ಎತ್ತು ಅಂತ ಹೇಳ್ತಾರೆ. ಅವ್ರ ಮನೆಯವರು ಪಾಲಕರು ಕರೆದ್ರೆ ಸಾಕು ಅವ್ರ ಹತ್ರ ಹೋಗಿ ನಿಲ್ಲೋ ಅಂತ ರಾಸು. ಬನ್ನಿ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅದರ ಮಾಲೀಕರಿಂದ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ನೆಚ್ಚಿನ ಪ್ರಳಯ ಎತ್ತಿನ ವಿಡಿಯೋನ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ನಾನು ತುಂಬಾ ಎತ್ತಿನ ವಿಡಿಯೋ ಮಾಡಕ್ ಹೋಗಿದ್ದೀನಿ. ಆದ್ರೆ ಎತ್ತನ್ನ 3-4 ಜನ ಇಟ್ಕೊಂಡು ವಿಡಿಯೋ ಮಾಡಿಸ್ತಾರೆ. ಇದನ್ನ ನೋಡಿ, ಇದನ್ನ ಯಾರು ಇಟ್ಕೊಂಡೇ ಇಲ್ಲ, ಒಬ್ಬರು ಕೂಡ ಮುಟ್ಟಿಲ್ಲ. ಅದಾಗೆ ನಿಂತಿದೆ, ನಾನು ವಿಡಿಯೋ ಮಾಡೋವರೆಗೂ ಸಪೋರ್ಟ್ ಮಾಡ್ತೀನಿ ಅಂತೇಳಿ. ತುಂಬಾ ಖುಷಿ ಆಗ್ತಿದೆ. ಸ್ಟಾರ್ಟಿಂಗ್ ಬಂದ ತಕ್ಷಣ ನೋಡಿ ಯಾವ ರೀತಿ ಅದೇ ಸಪೋರ್ಟ್ ಮಾಡ್ತಿದೆ. ಸರಿ, ಹೇಳಿ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಇದು ಎತ್ತು ಬಂದು ಚಿನ್ನಾಪುರದ್ದು. ಇದಕ್ಕೆ ಪ್ರಳಯ ಅಂತ ಹೆಸರು ಬರಕ್ಕೆ ಇದ್ರ ದೊಡ್ಡದೊಂದು ಎತ್ತಿತ್ತು, ಅದ್ರ ಹೆಸರು ಪ್ರಳಯ ಅಂತ. ಅದ್ರ ನೆನಪಿಗೋಸ್ಕರನ ಇದಕ್ಕೆ ಪ್ರಳಯ ಅಂತ ಹೆಸರಿಕ್ಕಿ ಇದರ ಬಹುಮಾನ ಗೆಲ್ಬೇಕು ಅಂತ ಮಾಡ್ಕೊಂಡು ಕೊನೆಗೂ ಅದ್ರ ಹೆಸರು ಉಳಿಸ್ಬೇಕು ಅಂತ ಕ್ಲೀನ್ ಆಗಿ ಇದ್ ಮಾಡಿ ಗಾಡಿ ರೇಸ್ ಆಡಿ ಪ್ರೈಸ್ ಮಾಡಿದೀವಿ. ಇದು ಅಂದ್ರೆ ದೇವ್ರಿದ್ದಂಗೆ ಒಂಥರ. ನಾವು ಯಾರು ಇರ್ಲಿ ಬಿಡ್ಲಿ, ಮನೆಗ್ ಸಣ್ಣ ಹುಡುಗರಿದ್ರು ಮೇಯಿಸ್ತಾರೆ, ನೀರ್ ಕುಡಿಸ್ತಾರೆ. ನೀನ್ ಏನೋ ಮಾಡಲ್ಲ, ಇದ್ರ ಕಾಲಡೆಗೆ ನುಸ್ತೋದ್ರು ಯಾರಿಗೂ ಏನೋ ಮಾಡಲ್ಲ. ಒಂದು ಸಾಧು ಪ್ರಾಣಿ ಅಂದ್ರೆ ಇದ್ರ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಇದನ್ನ ನೋಡಿದ್ರೆ. ಇದನ್ನ ನೋಡ್ತಿದ್ರೆ ಒಂಥರ ಖುಷಿನೇ ನಮಗೆ. ಸರ್, ಈಗ ಎಷ್ಟಲ್ಲಿದೆ? ಇವಾಗ ಮೊನ್ನೆ ಬೇಗೂರ್ ರೇಸ್ ಆದ್ಮೇಲೆ 4 ಕೆಡವೈತಿ, 1 ಕೆಡವೈತಿ ಇವಾಗ. ನೋಡಿ ಸ್ನೇಹಿತರೆ, ಅದೇ ತೋರಿಸ್ತಿದೆ ನೋಡಿ. ಇವಾಗ 2-4 ಈ ಕೆಡವಿದೆಯಂತೆ. ಸರ್, ಬೇಗೂರ್ ರೇಸ್ ಆಯ್ತು ಮೊನ್ನೆ, ಅದರಲ್ಲಿ ಯಾವ ಸ್ಥಾನ ಗಳಿಸುತ್ತೆ? ಬೇಗೂರ್ ರೇಸ್ ಅಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತೆ. ಬಕಾಸೂರ ಅಂತ ಅದನ್ನ ಜೊತೆ ಮಾಡ್ಕೊಂಡು, ಬಟ್ ಕಮಿಟಿಗೆ ಅಂತ ಎಡಲ್ ಹಾಕೊಂಡು ಎರಡು ಎಡಲ್ ನಾವು ಹಾಕೊಂಡು ಓಡಿಸಿದ್ವಿ. ಅಲ್ಲಿ ಬಕಾಸುರನ್ ಜೊತೆಗೆ ಒಳ್ಳೆ ಚೆನ್ನಾಗಿ ಹೋಗಿ ಅದು ಒಳ್ಳೆ ಸಾಥ್ ಕೊಡುತ್ತೆ. ಅಂದ್ರೆ ಅದು ಇದು ಜೋಡಿ ಮಾಡಿದ್ರೆ ಸೂಪರ್ ಜೋಡಿ, ಸೂಪರ್ ಪೇರು, ಎಲ್ಲಾದ್ರೂ ಪ್ರೈಸ್ ಹೊಡಿತೀವಿ. ಸರ್, ಈಗ 18 ಬಹುಮಾನ ಗೆದ್ದಿದೆ. ಎಲ್ಲೆಲ್ಲಿ ಗೆದ್ದಿದೆ ಅಂತ ಏನಾರ ನೆನಪಿದ್ಯಾ? ಸರ್, ನೆನಪಿರೋ ಮಾತ್ರ ಹೇಳ್ತೀನಿ. ಈ ಫಸ್ಟ್ ಇದ್ರ ಜೊತೆಗೆ ಕಾಟಿನರೆಯಲ್ಲಿ ಹೊಡೆದ್ವಿ, ಇಲ್ಲಿ ಅಜ್ಜಂಪುರದ ಪಕ್ಕ ಕಾಟಿನರೆಯಲ್ಲಿ. ಅವತ್ತು ಫಸ್ಟ್ನೇ ರೌಂಡ್ ಸೋತು ಮತ್ತೆ ರೀ ಎಂಟ್ರಿ ಕಟ್ಕೊಂಡು ಆನಗೋಡ್ ರಾಮಣ್ಣ ಅಂತ ಅವ್ರದ್ದು ಒಂದ್ ಕರ ಮಾಡ್ಕೊಂಡು ಅವತ್ತು 4ನೇ ಪ್ರೈಸ್ ಹೊಡಿತೀವಿ. ಅಂದ್ರೆ ಅದ್ರ ಜರ್ನಿ ಸ್ಟಾರ್ಟ್ ಆಗಿದೆ ಕಾಟಿನೆರೆಯಿಂದ ಪ್ರೈಸ್ ಹೊಡೆಯಕ್ ಸ್ಟಾರ್ಟ್ ಆಗಿದ್ದು, ಅಲ್ಲೇ ಸ್ಟಾರ್ಟ್ ಆಗಿದ್ದು ಫಸ್ಟ್. ಅದಾದ್ಮೇಲೆ ಮತ್ತೆ ಇದ್ರ ಕಲ್ಲೇನಹಳ್ಳಿಯಲ್ಲಿ ಅಲ್ಲೂ 4th ಪ್ರೈಸ್ ಹೊಡಿತೀವಿ. ಅಲ್ಲಿ ಅರೂರ ಅಂತಿದೆ, ಅರೂರನ್ ಜೊತೆ ಹಾಕೊಂಡು 4th ಪ್ರೈಸ್ ಹೊಡಿತೀವಿ. ಮತ್ತೆ ಅದಾದ್ಮೇಲೆ ಜಿಂಕೆ ಜೊತೆ ಹಾಕೊಂಡು ಫಸ್ಟ್ ಹೊಡಿತೀವಿ. ಗುಡದಹಳ್ಳಿಯಲ್ಲಿ, ಇಲ್ಲಿ ನಮ್ಮೂರ್ ಪಕ್ಕದಲ್ಲೇ ಬೇಗೂರ್ ಪಕ್ಕದಲ್ಲೇ ಗುಡದಹಳ್ಳಿ ಅಂತ, ಅಲ್ಲಿ ಫಸ್ಟ್ ಹೊಡಿತೀವಿ ಜಿಂಕೆ. ಇದು ಪೇರು ಅಂದ್ರೆ ಹೇಳಕ್ಕೆ ಆಗಲ್ಲ. ಅದ್ರ ಇದನ್ನ 2 ಜೊತೆ ಆದ್ರೆ ಯಾವ ಟಚ್ ಮಾಡೋ ಎತ್ತೇ ಇರ್ತಿರ್ಲಿಲ್ಲ ಜಿಂಕೆ ಪ್ರಳಯ ಬಂದಿತ್ತೆ ಅಂದ್ರೆ ಎಲ್ಲರಿಗೂ ಒಂಥರ ಭಯನೇ ಇರುತ್ತೆ. ಬಟ್ ಇವಾಗ ಅದೇ ತರ ಬಕಾಸುರನು ಪ್ರಳಯ ಅಂದ್ರೆ ಒಂಥರ ಸೂಪರ್ ಜೋಡಿ, ಹೇಳಕ್ಕೆ ಆಗಲ್ಲ ಅದನ್ನ. ಆತರ ಒಳ್ಳೆ ಸ್ಪೀಡ್ ಮಾಡಿದಾವೆ. ಅದಾದ್ಮೇಲೆ ಮತ್ತೆ ನಮ್ದೇ ಕರ ಆದಂತ ರಾಕಿ ಅಂತಿತ್ತು. ಆ ರಾಕಿ ಜೊತೆಗೆ ಮತ್ತೆ ಸಂಕ್ಲಾಪುರದಲ್ಲಿ ಮತ್ತೊಂದು ಪ್ರಥಮ ಬಹುಮಾನ ಹೊಡಿತೀವಿ. ಅದಾದ್ಮೇಲೆ ಮತ್ತೆ ಮುಗುಳಿಯಲ್ಲಿ ಒಂದು ಪ್ರಥಮ ಬಹುಮಾನ ಗಳಿಸ್ತೀವಿ. ಅದೇ ರೀತಿ ಮತ್ತೆ
ಇದ್ರ ಬೆಲ್ಗೂರಲ್ಲಿ ಜಿಂಕೆ ಜೊತೆಗೆ ಅಲ್ಲೇ ಸೆಕೆಂಡ್ ಬಹುಮಾನ ಪಡಿತೀವಿ. ಮತ್ತೆ ಇಲ್ಲಿ ನಮ್ಮೂರ್ ಪಕ್ಕದಲ್ಲಿ ಕೊರಟಟ್ಟಿ ಅಂತ ಇರುತ್ತೆ, ಅಲ್ಲಿ ಕಲ್ಕಿ ಜೊತೆಗೆ 3rd ಪ್ರೈಸ್ ಹೊಡೆದಿರ್ತೀವಿ. ಆಮೇಲೆ ಮೈಸೂರಲ್ಲಿ ಮತ್ತೆ ಜಿಂಕೆ ಜೊತೆಗೆ ಅವತ್ತು 5ನೇ ಪ್ರೈಸ್ ಹೊಡಿತೀವಿ. ಬಟ್ ಮೈಸೂರಲ್ಲಿ ಎಲ್ಲ ಬಿಗ್ ಫೈಟ್ಗಳು ಫಸ್ಟಿಂದನೂ ಒಳ್ಳೊಳ್ಳೆ, ಅವತ್ತೇ ಒಳ್ಳೆ ಹೆಸರಾಗಿದ್ದು ಅಂದರೆ ಅವತ್ತೇ ಜಿಂಕೆ ಜೊತೆ ಮೈಸೂರು ರೇಸ್ಗೆ ಹಾಕೊಂಡು ಹೋಗಿದ್ವಿ. ಅಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ನೇ ರೌಂಡೇ ಒಳ್ಳೆ ಫೈಟ್ ದನ ಬೀಳ್ತವೆ, ಮಾಟ ಅಂತ, ಅದು ಕೊಡೋದಿರುತ್ತೆ. ಸೆಕೆಂಡು ಮೈಸೂರು ರಾಣಿಗೂ ಹೊಡಿತೀವಿ. ಇವಾಗ ಮೊನ್ನೆ ತಾನೇ ಪಾಪ ಅನ್ಫಾರ್ಚುನೇಟ್ಲಿ ಡೆತ್ ಆಯಿತು ಮೈಸೂರು ರಾಣಿ ಅಂತ, ಅದಕ್ಕೂ ಹೊಡೆದಿರ್ತೀವಿ. ಮತ್ತೆ ಶಿಖರ ಅಂತ ಅವಕ್ಕೂ ಹೊಡೆದು ಅವತ್ತು ಒಳ್ಳೆ ಫುಲ್ ನೇಮ್ ಆಗಿರುತ್ತೆ. ಅವತ್ತು ಜಿಂಕೆ ಜೊತೆ ಜಿಂಕೆ ಪ್ರಳಯ ಅಂದರೆ ಆ ಅಖಾಡದಾಗೆ ಎಲ್ಲರೂ ಭಯ ಹುಟ್ಟಿದಂತ ಅಖಾಡ. ಅಲ್ಲೇ 5ನೇ ಪ್ರೈಸ್ ಹೊಡಿತೀವಿ. ಇದಂದ್ರೆ ಎಂಡಿಂಗ್ ಲೈನಲ್ಲಿ ಹೋಗಿ ಒಂಚೂರು ಕರ ಬಿದ್ದು ಪೆಟ್ ಮಾಡ್ಕೊಂಡು ಹಂಗಾಗಿ 5ನೇ ಪ್ರೈಸ್ ಗಳಿಸಿರ್ತೀವಿ. ಸ್ನೇಹಿತರೆ ನೋಡಿ, ಅಜ್ಜಂಪುರಲ್ಲಿ ಮೈಸೂರಲ್ಲಿ ಇಲ್ಲಿಂದ ಸುಮಾರು ಒಂದು 250 ಕಿಲೋಮೀಟರ್ ದೂರ ಹೋಗಿ ಅಲ್ಲಿ 5ನೇ ಬಹುಮಾನ ಗೆಲ್ಲುತ್ತೆ ಅಂದರೆ ಇದು ತುಂಬ ತಾಕತ್ತಿರಾಯಿತು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತು ಮೈಸೂರು ರಾಣಿ ಅಂತೇಳಿ, ಇದರ ಸಹಪಾಠಿ ಅಂತಲೇ ಹೇಳ್ಬೋದು. ಇದು ಓಡ್ತಿರೋ ಅಂಥ ರೇಸ್ಗಳೆಲ್ಲ ಕೂಡ ಅದು ಭಾಗವಹಿಸಿದೆ ಇತ್ತು. ಆ ಎತ್ತು ಇವತ್ತಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಅಗಲಿದೆ. ಅದಕ್ಕೆ ನಾವು ಈ ವಿಡಿಯೋ ಮೂಲಕ ಒಂದು ಮೌನಾಚರಣೆಯನ್ನು ಮಾಡೋ ಮೂಲಕ ಅದಕ್ಕೆ ಒಂದು ಕೃತಜ್ಞತೆ ಸಲ್ಲಿಸ್ತೀವಿ. ಓಕೆ, ಧನ್ಯವಾದಗಳು ಸರ್. ಈಗ ಪ್ರಳಯ ಎತ್ತು ಇವತ್ತು ನಿಮ್ಮೂರಲ್ಲಿ ಇದಕ್ಕೆ ತುಂಬ ಜನ ಅಭಿಮಾನಿಗಳಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಯಾವ ರೀತಿ ಇದೆ ಅದು? ಅಂದರೆ ನಮ್ಮ ಹುಡುಗರುಗಳೆಲ್ಲ ಇವರು ಹಾಸಂದಿ ಹುಡುಗರಿದ್ದಾರೆ, ಚಿನ್ನಾಪುರದ ಹುಡುಗರಿದ್ದಾರೆ, ಮತ್ತೆ ಪಕ್ಕದ ಹಿರೇನಲ್ಲೂರು ಹುಡುಗರಿದ್ದಾರೆ. ಮತ್ತೆ ನಾವು ಹೇಳಬೇಕು ಅಂದರೆ ಬೇಗೂರು ಹುಡುಗರು ಒಂಥರ ಅಭಿಮಾನ, ಇದಕ್ಕೆ ಭಾಳ ಪ್ರೀತಿ. ಬೇಗೂರು ಹುಡುಗರುಗಳು ಅಂದರೆ ಅವನು ನಮ್ಮ ಫ್ರೆಂಡು ನನ್ನ ಜೊತೆ ಫಸ್ಟಿಂದನೂ ಓದ್ತಿದ್ದ, ರಾಕಿ ಅಂತ ಕನ್ನಡ ಹೊತ್ತಂದಲ್ಲಿ ಓದ್ತಿದ್ವಿ, ಅವಾಗ್ಲಿಂದನೂ ಫ್ರೆಂಡು. ಅದೇ ರೀತಿ ಅವ್ರ ಅಣ್ಣ ಸಂಜು ಅಂತ, ಇವನು ಅವನ ಕಡೆಯಿಂದ ಫ್ರೆಂಡ್ ಆಗಿ ನಮ್ಮೂರು ಹುಡುಗರುಗಳು, ನಾನು ಆಮೇಲೆ ಇವರು ನಮ್ಮ ಬ್ರದರು ಕರುಣಾಕರ್ ಬೇಡಿ ಅಂತ, ಅವ್ರನ್ನ ಕೇಳಿ ಪಾಳಿ ಮಾಡಿರ್ತೀವಿ. ಅವ್ರನ್ನ ಇಂಥ ಎತ್ತಿ ಮಾಡಿದ್ರೆ ಹೆಂಗಣ ಚೆನ್ನಾನ ಹೊಡಿಬೋದೆ ಅನುಭವ. ಮತ್ತೆ ಬಟ್ ಅವ್ರು ದೊಡ್ಡರು ಅಂತ ಅವ್ರಿಗೊಂದು ಇದನ್ನ ಕೊಟ್ಟು ಅವ್ರನ್ನೆಲ್ಲದನ್ನ ಕೇಳ್ತಿರ್ತೀವಿ. ಅದೇ ರೀತಿ ಸಂಜು ಅಂತ, ಇವನೇ ಹಳೆ ಪ್ರಳಯ ಸಾಕಿದ್ದು, ಇವರೇ ಸಾಕಿದ್ದು. ಅದೇ ರೀತಿ ನಮ್ಮ ಇದಕ್ಕೆ ಎಲ್ಲ ರೇಸಿಗೆ ಹೋದಾಗ ಕ್ಲೀನಾಗಿ ನೋಡ್ಕೊಳೋದು, ಪ್ರತಿಯೊಂದು ನೋಡ್ಕೊಳೋದು ನಮ್ಮ ಕಾರ್ತಿ ಅಂತಿದ್ದಾನೆ. ಅವನು ಒಂಚೂರು ಬರೋಕ್ಕಾಗಿಲ್ಲ, ಇವಾಗ ಬರ್ತಾನೆ ಇನ್ನೊಂದು 5 ನಿಮಿಷ. ಅವನೇ ಕಾರ್ತಿ ಅಂತ. ರೇಸಿಗೆ ಹೋದಾಗ ಇದಕ್ಕೇನೇ ಆದರೂ ಫಸ್ಟು ದೇವಸ್ಥಾನಕ್ಕೆ, ನಾವು ಅಂತರಗಟ್ಟೆ ಮುಂದೆ ದೇವಸ್ಥಾನಕ್ಕೆ ಹೋಗ್ದಲ್ಲೇ ರೇಸಿಗೆ ಎತ್ತೇ ಹಾಕಲ್ಲ. ಅಂತರಗಟ್ಟೆ ಮುಂದೆ ದೇವಸ್ಥಾನಕ್ಕೆ ಹೋದಾದ್ಮೇಲೆ ಎತ್ತಾಕೋದು. ಅಲ್ಲಿಗೆ ದೇವಸ್ಥಾನದಾಗೆ ಆಗಲಿ ಪ್ರತಿಯೊಂದು ನಮ್ಮ ಗಾಡಿ ರೇಸಿಗೆ ಬಂದರೆ ಕಾರ್ತಿ ಬಿಟ್ಟರೆ ಎತ್ತಾಕಲ್ಲ. ಕಾರ್ತಿ ಇಲ್ಲ ಅಂದರೆ ರೇಸಿಗೆ ಎತ್ತೇ ಹಾಕಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ಇರೋ ಒಬ್ಬೊಬ್ಬ ಹುಡುಗರು ಕೂಡ ಒಂದೊಂದು ಊರಿಂದ ಬಂದಿರೋರಾಗಿದ್ದಾರೆ. ಅಂದರೆ ನೋಡಿ, ಪ್ರಳಯಕ್ಕೆ ಎಲ್ಲಿಂದ ಅಭಿಮಾನಿಗಳಿದ್ದಾರೆ, ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಜನತೆಗಳು ಕೂಡ ಇದಕ್ಕೆ ಅಭಿಮಾನಿಗಳಿದ್ದಾರೆ. ವಿಡಿಯೋ ಮಾಡ್ತಿದ್ದೀವಿ ಅಂತೇಳಿ ತುಂಬ ಜನ ನೋಡಿ ಅದ್ರ ಅಭಿಮಾನಿಗಳು ಇಲ್ಲಿ ಭಾಗವಹಿಸಿದ್ದಾರೆ, ಖುಷಿ ಆಗುತ್ತೆ. ಅದೇ ರೀತಿಯಾಗಿ ಕೂಡ ಎತ್ತುಗಳು ಅವರಿಗೂ ಸಪೋರ್ಟ್ ಮಾಡುತ್ತೆ. ಅವ್ರು ಯಾರು ಹಿಡ್ಕೊಂಡೋದ್ರೂ ಹೋಗುತ್ತೆ, ಯಾರಿಗೂ ಗುದ್ದಕ್ಕೆ ಬರಲ್ಲ. ಅದೇ ಸಾಕು, ಇದ್ರ ಮೇಲೆ ಪ್ರೀತಿ ತಾನಾಗೆ ಬಂದ್ಬಿಡುತ್ತೆ ಇದು ನೋಡ್ತಿದ್ದೆ, ಆ ಥರ ಇದೆ ಸರ್. ಅದೇ ಮೈಸೂರು ರಾಣಿ ಅಂದರೆ ಇಡೀ ನಮ್ಮ ಕರ್ನಾಟಕದಲ್ಲೇ ಒಳ್ಳೆ ಹೆಸರಾದಂಥ ಹೆಣ್ಣು ತಳಿ ಕರು ಒಂದು. ಬಟ್ ಅದ್ರ ಪ್ರೇಜು ಹೇಳೋಕ್ಕಾಗಲ್ಲ. ನಮ್ಮ ಪ್ರಳಯಗಿಂತಲೇ ತುಂಬ ಪ್ರೇಜ್ ಹೊಡೆದಿದ್ದೆ. ಅಂದರೆ ಅದನ್ನ ಹೊಡಿಬೇಕು ಅಂತಲೇ ನಾವು ಮೈಸೂರು ರಾಣಿಗೆ ಹೊಡಿಬೇಕು ಅಂದರೆ ನಮಗೊಂದು ಖುಷಿ. ಆ ಎತ್ತಿ ಹೊಡಿಬೇಕು, ಚಾಂಪಿಯನ್, ಒಳ್ಳೆ ಚಾಂಪಿಯನ್ ಎತ್ತಿ ಹೊಡಿಬೇಕು ಅಂದರೆ ನಮಗೆ ಅವತ್ತು ಆ ಎತ್ತಿಗೆ ಹೊಡೆದಾಗಂತೂ ನಮಗೆ ಖುಷಿ ಇತ್ತು. ಬಟ್ ಇವಾಗ ನೆನೆಸ್ಕೊಂಡ್ರೆ ಪಾಪ ಅಂಥ ಒಳ್ಳೆ ಚಾಂಪಿಯನ್ ಎತ್ತು ಹಿಂಗೆ ಅನ್ಫಾರ್ಚುನೇಟ್ಲಿ ಡೆತ್ ಆದಾಗ ಒಂಥರ ಬೇಜಾರು ಅನಿಸುತ್ತೆ ಸರ್. ಅದೇ ಪಾಪ ಅವ್ರು ಚೆನ್ನಾಗಿ ಸಾಕೊಂಡು ಒಳ್ಳೆ ಫಿಟ್ಟಾಗಿತ್ತು, ಪ್ರಳಯಗಿಂತಲೇ ಫಿಟ್ಟಾಗಿತ್ತು, ಒಳ್ಳೆ ಚೆನ್ನಾಗಿ ಸಾಕಿದ್ರು ಪಾಪ. ಎಲ್ಲ ಅವರಿಗೂ ಸಮಾಧಾನ ಹೇಳ್ತಾ, ಇನ್ನೊಂದು ಮುಂದೆ ಫ್ಯೂಚರಲ್ಲಿ ಅಂಥದೇ ಮೈಸೂರು ರಾಣಿ ಅನ್ನೋ ಥರನೇ ಒಂದು ಒಳ್ಳೆ ಕರ ಹುಟ್ಟಾಕಿ ಹೊಡಿಲಿ ಅಂತ ಪ್ರೇಜ್ ಅವ್ರ ಹತ್ರ ಕೇಳ್ಕೊತೀವಿ. ಓಕೆ ಸ್ನೇಹಿತರೆ, ಖುಷಿ ಆಗುತ್ತೆ ನೋಡಿ. ಅವರು ಯಾರು ಇವತ್ತು ಗಾಡಿ ರೇಸ್ ಅಂದರೆ ಒಬ್ರಿಗೊಬ್ರು ಸಪೋರ್ಟಿವ್ ಮಾಡೋ ನಿಟ್ಟಿನಲ್ಲಿರ್ತಾರೆ ನೋಡಿ. ಇವರು ಮೈಸೂರು ರಾಣಿ ಮೇಲೆ ಸಂತಾಪ ಸೂಚಿಸ್ತಿದ್ದಾರೆ, ಅದು ಬೇಜಾರಾಗಿದೆ ನಮಗೆ, ಅವ್ರ ಮನೇಲಿ ಇನ್ನೊಂದು ಮೈಸೂರು ರಾಣಿ ಬರಲಿ ಅಂತೇಳಿ. ನೋಡಿ, ಈ ಥರ ಒಂದು ಸಪೋರ್ಟಿಂಗ್ ನೇಚರ್ ಇದ್ದರೆ ಈ ಬಾಂಡಿಂಗ್ ಗಟ್ಟಿ ಇರಬೇಕಲ್ವ ಸರ್. ಎಲ್ಲೋದ್ರೂ ಯಾರ ಮನೆ ಎತ್ತಾದರೂ ನಮ್ಮ ಮನೆ ಎತ್ತು ಅನ್ನೋ ಥರ ನಾವಿದ್ರೆ ಇದಕ್ಕೆ ಯಾವತ್ತೂ ಫ್ಯೂಚರ್ ಇದ್ದೇ ಇರುತ್ತೆ ಗಾಡಿ ರೇಸಿಗೆ ಸರ್. ಮತ್ತೆ ಈಗ 4 ಕೆಡವಿದೆ, ಇನ್ನು ಮುಂದೆ ಯಾವ ಥರ ರೇಸಲ್ಲಿ ಆಡುತ್ತೆ ಇದು ಸರ್? ಇದು ಇವಾಗ 4 2 ಇದ್ದಾಗ ಚಕ್ಟಿ ಆಡುತ್ತೆ. ಬಟ್ ಇನ್ನು ಇಲ್ಲ, ಬ್ಯಾಶವ್ ರೇಸ್ ಆಡಿಸ್ಬೇಕು ಅಂತ ಮಾಡಿದೀವಿ. ಇವಾಗ ಮತ್ತೆ 11 ನೋಡೋಣ, 11 ಹಾಕೋಣ ಅಂತ ಮಾಡಿದೀವಿ. ನೋಡ್ಬೇಕು, ಒಳ್ಳೆ ಪೇರ್ ಸಿಕ್ಕಿದ್ರೆ ಹಾಕ್ತಿವಿ ಇದಕ್ಕೆ ಬ್ಯಾಶವ್ ರೇಸಿಗೆ. ಆಮೇಲೆ ಮತ್ತೆ ಕರುಗುಳ್ ರೇಸ್ ಆಡ್ತೀವಿ. ಒಂದು ಕಡೆಯಲ್ಲಿ ಕೆಡವ ಮುಂಟ ದೊಡ್ಡ ರೇಸಿಗೆ ಬರಲ್ಲ, ಕಡೆಯಲ್ಲಿ ಕೆಡದ್ಮೇಲೆ ದೊಡ್ಡ ರೇಸ್ ಆಡಿಸ್ತೀವಿ. ದೊಡ್ಡ ರೇಸ್ ಆಡ್ಬೇಕು ಅಂತಾನೆ ಭಾಳ ಇದಿರೋದು. ಚಕ್ಟಿ ಲೆಕ್ಕಲ್ಲ ನಮಗೆ, ದೊಡ್ಡ ರೇಸ್ ತೇಗೂರ ಪ್ರೇಜ್ ಹೊಡಿಬೇಕು ಅಂತಾನೆ ಭಾಳ ನಮಗೆ ಇದಿರೋದು. ಖುಷಿ ಆಗುತ್ತೆ ಸರ್. ನಮ್ಮ ಭಾಗದಲ್ಲಿ ಇಂಥ ಒಂದು ಎತ್ತು ಕಟ್ಟಿ ಮೆರೆಸ್ತಿರೋದು ಎಲ್ಲ ಚಿಕ್ಕ
ಚಿಕ್ಕಮಗಳೂರು ಜಿಲ್ಲೆಯವರು ಖುಷಿ ಪಡೋಂಥ ವಿಷಯ. ತುಂಬ ಚೆನ್ನಾಗಿದೆ. ದೊಡ್ಡ ಎತ್ತಲ್ಲೂ ಕೂಡ ಇದು ಒಳ್ಳೆ ಚೆನ್ನಾಗಿರೋ ಎತ್ತಾಗಲಿ ಅಂತ ನಾವು ಕೂಡ ನಮ್ಮ ಚಾನಲ್ ಮೂಲಕ ಹಾರೈಸ್ತೀವಿ ಸರ್. ಮತ್ತು ಈ ದನಿನ ಮನೆಯಲ್ಲಿ ಸಿದ್ದರಾಮ ಅಂತ ಒಂದು ಎತ್ತಿತ್ತು ಅಂತ ಕೇಳಿದ್ದೀವಿ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವರು ಹೇಳ್ತಾರೆ ಸರ್.